ಗೋವಾ ಮತ್ತು ಕಾರವಾರ ರೋಡ್ ಪಕ್ಕ ಅಂಕೋಲಾ ನ್ಯಾಷನಲ್ ಹೈವೇ ಅದು ನ್ಯಾಷನಲ್ ಹೈವೇ 66 ನ್ಯಾಷನಲ್ ಹೈವೇ 66 ಈ ಲ್ಯಾಂಡ್ ಸ್ಲೈಡಿಂಗ್ ಆಗಿದೆ 16ನೇ ತಾರೀಕು ಜುಲೈ 16ನೇ ತಾರೀಕು ಲ್ಯಾಂಡ್ ಸ್ಲೈಡಿಂಗ್ ಆಗಿದೆ. ಲ್ಯಾಂಡ್ ಸ್ಲೈಡಿಂಗ್ ಆಗಿ ಸುಮಾರು 10 ಜನರು ಮಿಸ್ಸಿಂಗ್ ಆಗಿದ್ದಾರೆ. ಅದರಲ್ಲಿ 7 ಜನರ ಡೆಡ್ ಬಾಡಿ ರಿಕವರ್ ಆಗಿದೆ. ಇನ್ನು 3 ಜನರು ಇನ್ನೂ ಮಿಸ್ಸಿಂಗ್ ಆಗಿದ್ದಾರೆ. ಅವರು ಇನ್ನೂ ರಿಕವರ್ ಆಗಿಲ್ಲ. ಬಿಕಾಸ್ ಇನ್ನೂ ಕ್ಲಿಯರ್ ಮಾಡ್ತಕ್ಕಂಥದ್ದು ರೆಸ್ಕ್ಯೂ ಆಪರೇಷನ್ ಗೋಯಿಂಗ್ ಆನ್. ಇವತ್ತು ರೆಸ್ಕ್ಯೂ ಆಪರೇಷನ್ಗೆ SDRFನಿಂದ 44 ಜನ ಮತ್ತು NDRFನಿಂದ 24 ಜನ ಮತ್ತು ಇವತ್ತು ಮಿಲಿಟ್ರಿಯಿಂದಲೂ ಕೂಡ ಬಂದಿದ್ದಾರೆ. 44 ಜನ ಮಿಲಿಟ್ರಿಯವರು ಕೂಡ ಬಂದಿದ್ದಾರೆ. A1ನಿಂದ ನೇವಿನವರು ಅಸಿಸ್ಟ್ ಮಾಡಿ ಅವತ್ತಿನಿಂದ ಇವತ್ತಿನವರಿಗೆ ಕ್ಲಿಯರ್ನೆನ್ಸ್ ಮಾಡ್ತಕ್ಕಂಥ 7 ಡೆಡ್ ಬಾಡೀಸು ಈಗಾಗಲೇ ರಿಕವರ್ ಆಗಿದ್ದಾವೆ. ಅದರಲ್ಲಿ ವಾಹನಗಳು ಕೂಡ ಸಿಕ್ಕಾಕೊಂಡಿದ್ದಾವೆ. ಒಂದು ಖಾಲಿ ಗ್ಯಾಸ್ ವಾಹನ ಇದ್ದಂಥದ್ದು, ಇನ್ನೊಂದು ಭರ್ತಿ ಇರುವ ಗ್ಯಾಸ್ ಟ್ಯಾಂಕ್, ಈ ಥರ 3 ವಾಹನಗಳಿದ್ದಾವೆ. ಅಲ್ಲಿ ಟೀ ಅಂಗಡಿ ಇತ್ತು. ಟೀ ಅಂಗಡಿ, ಆ ಟೀ ಅಂಗಡಿಯಲ್ಲಿ 5 ಜನ ಪಾಪ 5 ಜನ ಅಲ್ಲೇ ವಾಸ ಮಾಡ್ಕೊಂಡಿದ್ರು. ಟೀ ಅಂಗಡಿ ಇಟ್ಕೊಂಡು ಅವ್ರ ಮೇಲೂ ಕೂಡ ಲ್ಯಾಂಡ್ ಹಾಕಿ ಮೊದಲೆಲ್ಲ ಇದ್ದು ಅವರು ಕೂಡ ಸಾವನ್ನಪ್ಪಿದ್ದಾರೆ. ಸೊ ಒಟ್ಟು ಅವರಲ್ಲೇ 5 ಜನ ಇನ್ನೂ 5 ಜನ ಇದರಲ್ಲಿ 2 ಬಾಡಿ ರಿಕವರ್ ಆಗಿದ್ದಾರೆ. ಇನ್ನೂ 3 ಜನ ನಡೀತಾ ಇದೆ. ನಾನು ಜಿಲ್ಲಾ ಆಡಳಿತದವರಿಗೆ, ನಮ್ಮ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ಗೆ ಹೇಳಿದ್ದೀನಿ. ಮತ್ತು ಜಿಲ್ಲಾ ಮಂತ್ರಿ ಅವರೆಲ್ಲರಿಗೂ ಕೂಡ ಸ್ಪಷ್ಟವಾಗಿ ಹೇಳಿದ್ದೀನಿ. ನಾವು ರೆಸ್ಕ್ಯೂ ಆಪರೇಷನನ್ನು ತ್ವರಿತವಾಗಿ ಮಾಡಬೇಕು. ಯಾಕಂದರೆ ಮಳೆ ಬೇರೆ ಇದೆ. ಈ ಮಳೆಯಿಂದಲೂ ಕೂಡ ರೆಸ್ಕ್ಯೂ ಆಪರೇಷನ್ ಮಾಡ್ತಾ ಇದೆ. ನಾನು ಕೂಡ ಬಂದಾಗ ಮಳೆ ಜಾಸ್ತಿನೇ ಇತ್ತು. ಬಂದಾಗ ನಾವು ಯಾಕೆ ತಕ್ಷಣ ಬರೋಕ್ಕಾಗಲಿಲ್ಲ ಅಂದರೆ ಅಸೆಂಬ್ಲಿ ನಡೀತಾ ಇದ್ದರಿಂದ ಇವತ್ತು ಬರಲಿಕ್ಕೆ ಆಗಿದೆ. ನಾನು ನಮ್ಮ ಸತೀಶ್ ಅವತ್ತೇ ಕಳಿಸಿದ್ದೆ. ಮಾಂಕಾಳು ವೈದ್ಯ ಅವತ್ತೇ ಕಳಿಸಿದ್ದೆ. ಮತ್ತು ಜಿಲ್ಲಾಡಳಿತನೂ ಕೂಡ ಎಲ್ಲ ಕ್ರಮಗಳನ್ನು ತಗೋಬೇಕು ಅಂತ. ಹಾಗಾಗಿ ಎಲ್ಲ ಕ್ರಮಗಳನ್ನು ತಗೋತಾ ಇದ್ದಾರೆ. ಜೊತೆಗೆ ನಾನು ಮಕ್ಕಳ ವೈದ್ಯ ಅವರಿಗೆ ಯಾರು ಸಾವನ್ನಪ್ಪಿದ್ದಾರೆ ಇದರಿಂದ ಲ್ಯಾಂಡ್ ಸ್ಲೈಡಿಂದ ಅವರಿಗೆ 5,000 ರೂಪಾಯಿ 5 ಲಕ್ಷ ಪರಿಹಾರ 5 ಲಕ್ಷ ಕೂಡ ಕೊಡಬೇಕು ಅಂತ ಅವತ್ತು ಹೇಳಿದ್ದೆ. ನಮ್ಮ ರೆವಿನ್ಯೂ ಮಂತ್ರಿಗಳು ಕೂಡ ಹೇಳಿದರು ಅವರಿಗೆ. ಸೊ ಹಾಗಾಗಿ 5 ಲಕ್ಷ ರೂಪಾಯಿ 5 ಲಕ್ಷ ರೂಪಾಯಿ ಕೊಟ್ಟಾಗಿದೆ. ಇನ್ನೂ ಡೆಡ್ ಬಾಡಿ ರಿಕವರ್ ಹೋದ್ರೆ ಒಂದು ವೇಳೆ ಯಾವುದೇ ಮಿಸ್ಸಿಂಗ್ ಆಗಿರೋದು, ಒಂದು ವೇಳೆ ಸತ್ತೋಗಿದ್ರೆ ಆ ಬಾಡಿ ರಿಕವರ್ ಆಗಿದ್ರೆ ಅವ್ರಿಗೂ ಕೂಡ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.